ಇದು ಓಲಾ S1 Pro ಸೆಕೆಂಡ್ ಜನರೇಷನ್ ಎಲೆಕ್ಟ್ರಿಕ್ 2 ವೀಲರ್ ಗಾಡಿ ಅದ. ಇವತ್ತಿನ ವಿಡಿಯೋ ಒಳಗೆ ಈ ಗಾಡಿದು ಫುಲ್ ಮಾಹಿತಿ ಕೊಡವಿದ್ದೀನಿ. ಅಂದ್ರೆ ಇದ್ರ ಪ್ರೈಸ್ ಎಷ್ಟು, ಇದು ಒಂದ್ಸಲ ಚಾರ್ಜ್ ಮಾಡಿದ್ರೆ ಎಷ್ಟು ಕಿಲೋಮೀಟ್ರ್ ಓಡ್ತದ, ಮತ್ತು ಇದ್ರ ಚಾರ್ಜಿಂಗ್ ಟೈಮ್ ಎಷ್ಟು, ಮತ್ತು ಟಾಪ್ ಸ್ಪೀಡ್ ಎಂದ, ಇದ್ರ ಫೀಚರ್ಸ್ ಎಂದ, ಮತ್ತು ವಾರಂಟಿ ಡೀಟೇಲ್ಸ್, ಡೆಲಿವರಿ ಟೈಮ್, ಡಿಸ್ಪ್ಲೇ ಡೀಟೇಲ್ಸ್ ಮತ್ತು ಉಳಿದೆಲ್ಲ ಇದೇ ವಿಡಿಯೋನ ಕವರ್ ಆಗ್ತದ. ಅದಕ್ಕೆ ಈ ವಿಡಿಯೋ ಪೂರ ನೋಡ್ರಿ, ಎಲ್ಲ ಗೊತ್ತಾಗ್ತದ. ಇದು ಮ್ಯೂಸಿಕ್ ಇದ್ದು ನಿಮಗೆ ನೋಡೋದು ಇಷ್ಟ ಇಲ್ಲ ಅಂದ್ರೆ 40 ಸೆಕೆಂಡ್ಸ್ ಮುಂದಕ್ಕೆ ಓಡಿಸ್ರಿ, ಡೈರೆಕ್ಟ್ ಗಾಡಿದ ಡೀಟೇಲ್ಸ್ ನೋಡ್ಬೋದು. ನೋಡ್ರಿ, ಈ ಗಾಡಿದು ಇದು ಫ್ರಂಟ್ ವೀಲ್ ಅದ. ಈ ವೀಲ್ನಾಗ ನಿಮ್ಗೆ ಡಿಸ್ಕ್ ಬ್ರೇಕ್ ಕೊಟ್ರ ನೀವು ನೋಡ್ಬೋದು. ಈ ಗಾಡಿ ಒಳಗೆ ಎರಡು ರೇರ್ ಮತ್ತು ಫ್ರಂಟ್ ವೀಲ್ನಾಗ ಎರಡರನಾಗ ಡಿಸ್ಕ್ ಬ್ರೇಕ್ ಬರ್ತಾವ. ಇಲ್ಲಿ ನೀವು ನೋಡ್ಬೋದು, ಇದು ರೇರ್ ವೀಲಿಂದು ಡಿಸ್ಕ್ ಬ್ರೇಕ್ ಅದ. ಹಾಗೆ ನೀವು ಇಲ್ಲಿ ಮೋಟ್ರ್ ನೋಡ್ಬೋದು, ಇದು ಹಬ್ ಮೋಟ್ರ್ ಅದ. ಈ ಹಬ್ ಮೋಟರಿಗೆ ಇಲ್ಲಿ ಬೆಲ್ಟ್ ಕೊಟ್ರ ನೋಡ್ರಿ, ಈ ಬೆಲ್ಟ್ಲಿತ್ತ ವೀಲ್ ಮುಂದಕ್ಕೆ ಹೋಗ್ತದ. ಇದು ಮೋಟರ್ ಭಾಳ ಪವರ್ಫುಲ್ ಅದ. ಇದ್ರ ಟಾಪ್ ಸ್ಪೀಡ್ 120 km/h ಅದ ಅನಿಸ್ತದ. ನಾ ಚೆಕ್ ಮಾಡಿಲ್ಲ. ಈಗ ಮೋಟರ್ ಅದು ಎಲ್ಲ ಬಿಡ್ರಿ, ಸೀದಾ ಈ ಗಾಡಿಯದು ಡಿಸ್ಪ್ಲೇ ಬಗ್ಗೆ ನೋಡಮಿ. ನೋಡ್ರಿ, ಇದು ಗಾಡಿದು ಡಿಸ್ಪ್ಲೇ ಅದ. ಇಲ್ಲಿ ಬಟನ್ಸ್ ನೋಡ್ಬೋದು. ಇದು ಬೀಮ್ ಲೈಟ್, ಹೆಡ್ ಲೈಟ್ ಸ್ವಿಚ್ ಅದ. ಇದು ರಿವರ್ಸ್ ಸ್ವಿಚ್ ಅದ. ಇದು ಇಂಡಿಕೇಟರ್ ಸ್ವಿಚ್ ಅದ. ಇದು ಹಾರ್ನ್ ಸ್ವಿಚ್ ಅದ. ಇಲ್ಲಿ ನೋಡ್ರಿ, ಇದು ನೀವು ಮೋಡ್ಗಳು ಚೇಂಜ್ ಮಾಡ್ಬೋದು. 4 ಮೋಡ್ ಬರ್ತಾವೆ: ಎಕೋ, ನಾರ್ಮಲ್, ಸ್ಪೋರ್ಟ್ಸ್ ಮತ್ತು ಹೈಪರ್ ಮೋಡ್ ಬರ್ತದೆ. ನೀವು ಇಲ್ಲಿಂದ ಇದಕ್ಕೆ ಚೇಂಜ್ ಮಾಡ್ಬೋದು. ಇದು ಪವರ್ ಬಟನ್ದ. ಇದು ಸೌಂಡ್ ಜಾಸ್ತಿ ಕಮ್ಮಿ ಮಾಡೋದ. ಮತ್ತು ಇದು ಪ್ಲೇ ಆ್ಯಂಡ್ ಪಾಸ್ ಬಟನ್ದ. ನೀವು ಸಾಂಗ್ ಪ್ಲೇ ಮಾಡಿದ್ರಿ ಅಂದ್ರೆ ನೀವು ಇಲ್ಲಿಂದ ಪ್ಲೇ ಪಾಸ್ ಮಾಡ್ಬೋದು. ಹಾಗೆ ಕಾಲ್ ಬಿ ರಿಸೀವ್ ಮಾಡ್ಬೋದು. ಇಲ್ಲಿ ನೋಡ್ರಿ, ಈ ಪವರ್ ಬಟನ್ ಹೊಡೆಯೋಣ ಏನಾಗ್ತದ, ಇಲ್ಲಿ ಡಿಸ್ಪ್ಲೇ ಮೇಲೆ ಎಂಟರ್ ಪಾಸ್ವರ್ಡ್ ಹತ್ರ ಹೊಂಟದ. ಅಂದ್ರೆ ಈ ಗಾಡಿಗೆ ಚಾವಿ ಇಲ್ಲ, ನೀವು ಪಾಸ್ವರ್ಡ್ ಇಟ್ಟು ಇದಕ್ಕೆ ಲಾಕ್ ಮಾಡ್ಬೋದು. ಸದ್ಯಕ್ಕೆ ನಾನು ನಿಮ್ಗೆ ಪಾಸ್ವರ್ಡ್ ಹೊಡೆದು ಅನ್ಲಾಕ್ ಮಾಡಿ ತೋರಿಸ್ತೇನೆ. ಇಲ್ಲಿ ನೋಡ್ಬೋದು, ಗಾಡಿ ಆನ್ ಆಗ್ಯದ. ಇದು ಸದ್ಯಕ್ಕೆ ಪಾರ್ಕಿಂಗ್ ಮೋಡ್ನಾಗ ಅದ. ಡ್ರೈವ್ ಮೋಡ್ನಾಗ ತರಬೇಕಂದ್ರೆ ಫಸ್ಟ್ ನೀವು ಸ್ಟ್ಯಾಂಡ್ ತೆಗಿಬೇಕು. ಇಲ್ಲಿ ನೋಡ್ರಿ, ಸ್ಟ್ಯಾಂಡ್ ಹಚ್ಚಿದ. ಈ ಸ್ಟ್ಯಾಂಡ್ ತೆಗೆದು ಒಂದು ಬ್ರೇಕ್ ಹಿಡಿಬೇಕು. ಬ್ರೇಕ್ ಹಿಡಿದು ಇದು ಪವರ್ ಬಟನ್ ಹೊಡಿಬೇಕು. ಇದು ಪವರ್ ಬಟನ್ ಅದಲ್ಲ, ಇದು ಹೊಡಿಬೇಕು. ತಾನೇ ರೈಡ್ ಮೋಡ್ನಾಗ ಬರ್ತದೆ. ಈಗ ನೀವು ರೇಸ್ ಮಾಡಿದ್ರೆ ತಾನೇ ಗಾಡಿ ಮುಂದಕ್ಕೆ ಹೋಗ್ತಾವೆ. ಈಗ ಸದ್ಯಕ್ಕೆ ನಾವು ಇದಕ್ಕೆ ಪಾರ್ಕಿಂಗ್ ಮೋಡ್ನಾಗ ಹಾಕಮ್ಮಿ. ಯಾಕಂದ್ರೆ ನಮಗೆ ಗಾಡಿ ನಡೆಸೋದಿಲ್ಲ, ಗಾಡಿ ಬಗ್ಗೆ ಡೀಟೇಲ್ಸ್ ನೋಡೋದಲ್ಲ. ಅದಕ್ಕೆ ಗಾಡಿಗೆ ಪಾರ್ಕಿಂಗ್ ಮೋಡ್ನಾಗ ಹಾಕಮ್ಮ. ಮತ್ತು ನೀವು ಇದೇ ಬಟನ್ ಪ್ರೆಸ್ ಮಾಡಿದ್ರೆ ಪಾರ್ಕಿಂಗ್ ಮೋಡ್ನಾಗ ಹೋಗ್ಬಿಡ್ತದೆ. ಇಲ್ಲಿ ನೋಡ್ಬೋದು, ಇಲ್ಲಿ ಏನೋ ಬರೋದು ನೋಡ್ರಿ, ಟರ್ನ್ ಆನ್ ಸ್ಕೂಟರ್ಸ್ ಬ್ಲೂಟೂತ್ ಟು ಕಂಟ್ರೋಲ್ ಮ್ಯೂಸಿಕ್. ಅಂದ್ರೆ ನೀವು ಬ್ಲೂಟೂತ್ ಚಾಲು ಮಾಡಿ ಈ ಗಾಡಿ ಒಳಗೆ ಸಾಂಗ್ಸ್ ಹಚ್ಬೋದು. ಸಾಂಗ್ಸ್ ಎಲ್ಲಿ ಕೇಳಿಸ್ತಂದ್ರೆ ಇಲ್ಲಿ ತೆಳಗೆ ಸ್ಪೀಕರ್ಸ್ ಕೊಟ್ಟರು ನೋಡ್ರಿ. ಇದ್ರೊಳಗೆ ಸ್ಪೀಕರ್ಸ್ ಅವ. ಇಲ್ಲಿ ನಿಮಗೆ ಸೌಂಡ್ ಕೇಳಿಸ್ತದ. 2 ಥೌಲ್ ಸ್ಪೀಕರ್ಸ್ ಕೊಟ್ರಿ. ಇಲ್ಲೊಂದು ಸ್ಪೀಕರ್ದ ಮತ್ತು ಇಲ್ಲೊಂದು ಸ್ಪೀಕರ್ದ. ನೀವು ಬ್ಲೂಟೂತ್ ಕನೆಕ್ಟ್ ಮಾಡಿ ಸಾಂಗ್ಸ್ ಪ್ಲೇ ಮಾಡ್ಬೋದು. ಸ್ಪೀಕರ್ ಕ್ವಾಲಿಟಿ ಚಲೋ ಇಲ್ಲ, ನಡೀತದ. ಓಕೆ ಕ್ವಾಲಿಟಿ ಅದ. ಅದು ಹೋಲ್ಬಿಡ್ರಿ. ಇಲ್ಲಿ ನೋಡ್ರಿ, ಚಾರ್ಜಿಂಗ್ ಪರ್ಸೆಂಟೇಜ್ ತೋರಿಸ್ಲತ್ತದ. ಇಲ್ಲಿ ಇದ್ರಾಗ ಕ್ಲಿಕ್ ಮಾಡ್ದೆ ಅಂದ್ರೆ 43% ಚಾರ್ಜ್ ಅದಲ್ಲತ್ತದ. ಮತ್ತೊಂದು ಸಲ ಕ್ಲಿಕ್ ಮಾಡ್ದೆ ಅಂದ್ರೆ 65 km ರೇಂಜ್ ಹೋಗ್ತದೆ ಹೇಳಗತ್ತವ. ಈಗ ನೋಡ್ರಿ, ಇಲ್ಲಿದು ಟ್ರಂಕ್ ಓಪನ್ ಮಾಡೋದ ಅಂದ್ರೆ ಡಿಕ್ಕಿ ಓಪನ್ ಮಾಡೋದ. ಇಲ್ಲಿ ಪ್ರೆಸ್ ಮಾಡಿದೆ ಅಂದ್ರೆ ಸೀಟ್ ಓಪನ್ ಆಗ್ತದ. ಇಲ್ಲಿ ನೋಡ್ಬೋದು, ಇಲ್ಲಿ ಇದು ಓಡೋಮೀಟರ್ ಅದ, ಇದು ಟ್ರಿಪೋಮೀಟರ್ ಅದ. ಟೋಟಲಿಗೆ ಗಾಡಿ ತೊಗೊಂಡು 158 km ನಾವು ನಡೆಸಿದೆವು. ಇಲ್ಲಿ ಏನು ತೋರಿಸೋದಪ್ಪ ಅಂದ್ರೆ, ನೀವು ಗಾಡಿ ಸ್ಟಾರ್ಟ್ ಮಾಡಿ ಮುಂದಕ್ಕೆ ಹೋದ್ರೆ ಅಂದ್ರೆ ಎಷ್ಟು ಕಿಲೋಮೀಟರ್ ಹೋಗ್ಯದ ಅಂತ ಹೇಳಿ ತೋರಿಸ್ತದ. ಇದು ಟೋಟಲ್ ತೋರಿಸ್ತದ. ಇಲ್ಲಿ ನೀವು ಎಷ್ಟು ಕಿಲೋಮೀಟರ್ ನಡೆಸಿರ ಅನ್ನೋದು ತೋರಿಸ್ತದ. ಹಾಗೆ ಆ್ಯಪ್ನಾಗ ಭೀ ತೋರಿಸ್ತದೆ. ಆ್ಯಪ್ನಾಗ ಎಲ್ಲ ಬರ್ತದ. ನಾನು ನೀವು ಆ್ಯಪ್ ಬಗ್ಗೆ ಭೀ ಹೇಳ್ತೀನಿ, ನೀವು ವೇಟ್ ಮಾಡಿರಿ. ಇಲ್ಲಿ ನಿಮಗೆ ಟೈಮ್ ತೋರಿಸ್ತದೆ ನೋಡ್ರಿ. ಈ ಕಡೆ ನೀವು ಸ್ವೈಪ್ ಮಾಡಿದ್ರಿ ಅಂದ್ರೆ ಇಲ್ಲಿ ನೋಡ್ರಿ, ಎಲ್ಲ ಸೆಟ್ಟಿಂಗ್ ಬರ್ತಾವ. ಇದು ಮ್ಯಾಪ್ ಅದ. ಓಲಾ ಕಡೆಯಿಂದ ಇದು ಮ್ಯಾಪ್ ಬರ್ತದ. ನೀವು ಇಲ್ಲೇ ಸರ್ಚ್ ಮಾಡಿ ಎಲ್ಲಿ ಭೀ ಹೋಗ್ಬೋದು. ಇಲ್ಲಿ ನೋಡ್ರಿ, ಸರ್ಚ್ ಮಾಡಿ ನೆಟ್ ಕನೆಕ್ಟ್ ಮಾಡಿದ್ರಪ್ಪ ಅಂದ್ರೆ ಇಲ್ಲೆಲ್ಲ ಬರ್ತದೆ. ನೀವು ಇಲ್ಲೇ ಸ್ಟಾರ್ಟ್ ಮಾಡಿ ಹೋಗ್ಬೋದು. ಸದ್ಯಕ್ಕೆ ನಾ ಬ್ಯಾಕ್ ಬರ್ತೀನಿ. ಇಲ್ಲಿ ಸೆಟ್ಟಿಂಗ್ನಾಗ ವೈಫೈ ಹೊಂಟ ನೋಡ್ರಿ. ಇಲ್ಲಿ ಲಾಂಗ್ ಪ್ರೆಸ್ ಮಾಡಿ ನೀವು ನಿಮ್ಮ ವೈಫೈ ಭೀ ಕನೆಕ್ಟ್ ಮಾಡ್ಕೋಬೋದು. ಸದ್ಯಕ್ಕೆ ಇಲ್ಲಿ ಈ ಸಲ ವೈಫೈ ತೋರಿಸ್ಲತ್ತದ. ಇಲ್ಲಿ ಬ್ಲೂಟೂತ್ ಅದ ನೋಡ್ರಿ. ಇಲ್ಲಿ ಬ್ಲೂಟೂತ್ ಆನ್ ಮಾಡಿ ನೀವು ಬ್ಲೂಟೂತ್ ನಿಮ್ಮ ಫೋನಿಗೆ ಕನೆಕ್ಟ್ ಮಾಡಿದ್ರಿ ಅಂದ್ರೆ ನೀವು ಸ್ಕೂಟರಿಗೆ ನಿಮ್ಮ ಫೋನ್ಲಿದ್ದು ಕಂಟ್ರೋಲ್ ಮಾಡ್ಬೋದು. ಇಲ್ಲಿ ಡಾರ್ಕ್ ಮೋಡ್ ಅದ. ಡಾರ್ಕ್ ಮೋಡ್ ಮಾಡ್ದೆ ಅಂದ್ರೆ ಎಲ್ಲ ಡಾರ್ಕ್ ಆಗಿಬಿಡ್ತದೆ ನೋಡ್ರಿ. ಡಾರ್ಕ್ ಆಯ್ತು ನೋಡ್ರಿ.
ಈಗ ಮತ್ತೆ ಆಫ್ ಮಾಡ್ದೆ ಅಂದ್ರೆ ಎಲ್ಲ ವೈಟ್ ಆಗಿಬಿಡ್ತದೆ. ಥೀಮ್ ಅದ ಇದು. ಈ ಫೋನ್ ಹೆಂಗೆ ನೈಟ್ ಮೋಡ್ ಇರುತ್ತೆ ನೋಡಿ ಆ ಥರ ಇದ್ರಾಗದ. ಇದು ಮೂಡ್ ಸೌಂಡ್ ಅದ. ಮೂಡ್ ಸೌಂಡ್ ಅಂದ್ರೆ ಏನಪ್ಪ ಅಂದ್ರೆ ನೀವು ರೇಸ್ ಮಾಡಿದಾಗ ಸೌಂಡ್ ಬರಬೇಕು ಅಂತ ಹೇಳಿ ಇದು ಕೊಟ್ರೆ ನೀವು ಇದು ಆಫ್ ಬಿ ಮಾಡ್ಬೋದು. ಹಾಗೆ ಇದು ಸೇಫ್ಟಿ ಲೈಟ್ ಕೊಟ್ರೆ ನೋಡಿ, ಸೇಫ್ಟಿ ಲೈಟ್ಲಿಂತ ಹೊಸ ಇಂಡಿಕೇಟರ್ಗಳು ಚಾಲು ಆಗ್ತಾವ. ನೀವು ನೋಡ್ಬೋದು ಇಂಡಿಕೇಟರ್ ಚಾಲು ಆಗಿ ನೋಡ್ರಿ, ಹಿಂದಿಂದ ಮುಂದಿಂದು ಎರಡು ಚಾಲು ಆಗಿರ್ತಾವ. ಹಾಗೆ ಇಲ್ಲಿ ನೋಡ್ರಿ ಆಲ್ ಸೆಟ್ಟಿಂಗ್ಸ್ ಹತ್ರ ಬರ್ತದೆ. ಆ ಸೆಟ್ಟಿಂಗ್ಸ್ ಮೇಲೆ ಹೋಗೋಕೆ ಪೈಲ ಇದು ಬಂದ್ ಮಾಡಿ ಇದು ಡಿಸ್ಪ್ಲೇ ಬ್ರೈಟ್ನೆಸ್ ಕಂಟ್ರೋಲ್ ಮಾಡೋದು ನೋಡ್ರಿ. ಇಲ್ಲಿ ಈ ಫೋನ್ನ ಹೆಂಗೆ ಡಿಸ್ಪ್ಲೇ ಬ್ರೈಟ್ನೆಸ್ ಕಂಟ್ರೋಲ್ ಮಾಡ್ತಾರೆ ನೋಡು, ಅದೇ ಥರ ಇಲ್ಲಿ ಬ್ರೈಟ್ನೆಸ್ ಕಂಟ್ರೋಲ್ ಮಾಡ್ಲಿಕ್ಕೆ ಸ್ಲೈಡರ್ ಕೊಟ್ರೆ ಅದರಲ್ಲಿ ನೀವು ಡಿಸ್ಪ್ಲೇ ಬ್ರೈಟ್ನೆಸ್ ಕಂಟ್ರೋಲ್ ಮಾಡ್ಬೋದು. ಈಗ ಬಿಸಿಲದ ನಾ ಫುಲ್ ಇಟ್ಟೀನಿ, ನೀವು ಭೀ ಫುಲ್ಲೇ ಇಡ್ರಿ, ಹೇಳೋಕ್ಕಾಗಲ್ಲ. ಮತ್ತು ಕಮ್ಮಿ ಆದಾಗ ನೀವು ಏನೂ ಕಾಣಿಸಲ್ಲ ಬಿಸಿಲಾಗ ಹೋದ್ರಂದ್ರೆ, ಅದಕ್ಕೆ ಫುಲ್ಲೇ ಇಡ್ರಿ ಅವು ಭೀ. ಇಲ್ಲಿ ನೋಡ್ಬೋದು ಆಲ್ ಸೆಟ್ಟಿಂಗ್ಸ್ ಹತ್ರ ಬರ್ತದೆ, ಅದ್ರ ಮೇಲೆ ಕ್ಲಿಕ್ ಮಾಡಮಿ. ಇದು ಡಿಸ್ಪ್ಲೇ ಸೆಟ್ಟಿಂಗ್ ಅದ. ನಮಗೆ ಅವಾಗೆ ಹೇಳಿದ್ದಲ್ಲ, ಆಟೋ ಇಟ್ರಪ್ಪ ಅಂದ್ರೆ ಡೇ ಟೈಮ್, ಇಲ್ಲಿ ಆಟೋ ಇಟ್ರಂದ್ರೆ ಡೇ ಟೈಮ್ನಾಗ ವೈಟ್ ಇರ್ತದೆ, ನೈಟ ಡಾರ್ಕ್ ಆಗ್ತದೆ ಥೀಮ. ಇಲ್ಲಿ ನೀವು ಮ್ಯಾನ್ಯುವಲಿ ಸೆಟ್ ಮಾಡ್ಬೋದು. ನಿಮ್ಗೆ ಡಾರ್ಕೇ ಬೇಕಂದ್ರೆ ಡಾರ್ಕೇ ಸೆಟ್ ಮಾಡ್ಬೋದು, ಲೈಟ್ ಬೇಕಂದ್ರೆ ಲೈಟ್ ಸೆಟ್ ಮಾಡ್ಬೋದು. ಹಾಗೆ ಇಲ್ಲಿ ಬ್ರೈಟ್ನೆಸ್ ಕಂಟ್ರೋಲ್ ಮಾಡ್ಲಿಕ್ಕೆ ಸ್ಲೈಡರ್ ಕೊಟ್ಟರು ನೋಡ್ರಿ. ಇಲ್ಲಿ ಮೂಡ್ ಹತ್ರ ಬರ್ತದಲ್ಲ, ಈ ಮೂಡ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದ್ರೆ ಇವೆಲ್ಲ ಸ್ಕೂಟರ್ ಸ್ಟಾರ್ಟ್ ಮಾಡಿದ್ಮೇಲೆ ಈ ಥರ ಬರಬೇಕು ಬರಬಾರ್ದು, ಯಾವ ಥರ ಬೇಕು ಅನ್ನೋದು ಇಲ್ಲಿ ನೀವು ಸೆಟ್ ಮಾಡ್ಬೋದು. ಸದ್ಯಕ್ಕೆ ನಾ ಇದೇ ಇಟ್ಟೀನಿ, ಇದೇ ಇರಲಿ, ನಾ ಕ್ಲೋಸ್ ಮಾಡ್ತೀನಿ. ಇದು ಈಗ ನೋಡ್ರಿ ಬ್ಲೂಟೂತ್ ಕಂಟ್ರೋಲ್ ಅದ. ಇಲ್ಲಿ ಬ್ಲೂಟೂತ್ನಾಗ ನೀವು ಏನೇನು ಮಾಡ್ಬೋದಪ್ಪ ಅಂದ್ರೆ ಮೀಡಿಯಾ ಕನೆಕ್ಟ್ ಮಾಡಿ ಹಾಡ ಅದು ಹಚ್ಬೋದು. ಇಲ್ಲಿ ನೋಡ್ರಿ ಇದು ನನ್ನ ಫೋನ್ದ, ಇದು ನಮ್ಮ ಅಣ್ಣನ ಫೋನ್ದ. ಏನು USB ಕಾಸು ಬ್ಲೂಟೂತ್ ಇದಕ್ಕೆ ಕನೆಕ್ಟ್ ಮಾಡ್ಬೋದು, ಪೇರ್ ಮಾಡಿ ಕನೆಕ್ಟ್ ಮಾಡ್ಬೋದು. ಇದು ವೈಫೈ ಅದ ನೋಡ್ರಿ, ನಿಮಗೆ ಅವಾಗೆ ವೈಫೈ ತೋರಿಸಿದಲ್ಲ, ಇದು ವೈಫೈ ಅದ, ವೈಫೈ ಕನೆಕ್ಟ್ ಮಾಡ್ಬೋದು. ಸೌಂಡ್ಸ್ ಅದ ನೋಡ್ರಿ, ಸೌಂಡ್ಸ್ನಾಗ ಇಲ್ಲಿ ನೀವು ಸಾಂಗ್ಸ್ ಮತ್ತು ಕಾಲ್ಸಿಂದು ಸೌಂಡ್ ಕಂಟ್ರೋಲ್ ನೀವು ಮಾಡ್ಬೋದು. ಇಲ್ಲಿ ಸಿಸ್ಟಮ್ ಸೌಂಡ್ ಬರ್ತದೆ ನೋಡ್ರಿ. ಸಿಸ್ಟಮ್ ಸೌಂಡ್ ಅಂದ್ರೇನು, ನೀವು ಗಾಡಿ ರಿವರ್ಸ್ನಾಗ ಹಾಕೋ ಟೈಮಿಗೆ ಇಲ್ಲಪ್ಪ ಅಂದ್ರೆ ಗಾಡಿ ಅನ್ಲಾಕ್ ಮಾಡಿದೊಳಗೆ ಸೌಂಡ್ ಬರ್ತದೆ ನೋಡು, ಅದು ನೀವು ಇಲ್ಲಿ ಎಷ್ಟು ಸೌಂಡ್ ಬರಬೇಕು ಅನ್ನೋದು ಕಂಟ್ರೋಲ್ ಮಾಡ್ಬೋದು. ನಾ ಸದ್ಯಕ್ಕೆ ಫುಲ್ ಇಟ್ಟೀನಿ, ನೀವು ಭೀ ಫುಲ್ಲೇ ಇಡ್ರಿ. ಹಾಗೆ ಇಲ್ಲಿ ನೋಡ್ರಿ ಮೂಡ್ ಸೌಂಡ್ ಅಂದ್ರೆ ಏನಪ್ಪ ಇದು ಅಂದ್ರೆ, ಇದು ಫುಲ್ ಮಾಡಿದ್ರಿ ಅಂದ್ರೆ ನೀವು ಗಾಡಿ ಆನ್ ಮಾಡಿದ್ೊಳಗೆ ಸೌಂಡ್ ಮಾಡ್ತದೆ. ಈಗ ಹೆಂಗೆ ಪೆಟ್ರೋಲ್ ಬೈಕ್ಗಳು, ಪೆಟ್ರೋಲ್ ಸ್ಕೂಟರ್ಗಳು ಹೆಂಗೆ ಸೌಂಡ್ ಮಾಡ್ತಾವಲ್ಲ ಆ ಥರ ಸೌಂಡ್ ಮಾಡ್ತದೆ. ಎಲೆಕ್ಟ್ರಿಕ್ ಗಾಡಿಗಳು ಯಾವ ಭೀ ಶಾಂತ ಇರಬೇಕು, ಅದಕ್ಕೆ ಕಮ್ಮಿ ಮಾಡ್ತೀನಿ ನಾ. ಇಲ್ಲಿ ನೋಡ್ರಿ ಇಲ್ಲಿ ಕಾನ್ಸರ್ಟ್ ಹತ್ರ ಬರ್ತದೆ. ಕಾನ್ಸರ್ಟ್ ಅಂದ್ರೆ ಏನಪ್ಪ ಅಂದ್ರೆ 4-5 ಓಲಾ ಗಾಡಿ ನೀವು ಒಮ್ಮೆ ಕನೆಕ್ಟ್ ಮಾಡಿ ಸಾಂಗ್ಸ್ ಪ್ಲೇ ಮಾಡ್ಬೋದು. ಇಲ್ಲಿ ಜಾಯಿನ್ ಕಾನ್ಸರ್ಟ್ ಹತ್ರ ಇದು ಹೋಸ್ಟ್ ಕಾನ್ಸರ್ಟ್ ಅಂದ್ರೆ ನೀವು ಹೋಸ್ಟ್ ಮಾಡ್ಬೋದು. ಜಾಯಿನ್ ಅಂದ್ರೆ ಈಗ ಮಂದಿ ಯಾರೇ ಸಾಂಗ್ ಹಚ್ಚಿರಂದ್ರೆ ನೀವು ಅದಕ್ಕೆ ಫಾಲೋ ಮಾಡ್ಬೋದು. ಇಲ್ಲಿ ನೋಡ್ರಿ ಲೈಟ್ಸ್ ಅದ. ಇಲ್ಲಿ ಸೇಫ್ಟಿ ಲೈಟ್ಸ್ ಅವಾಗ ಹೇಳಿದಲ್ಲ, ಇದು ಸೇಫ್ಟಿ ಲೈಟ್ಸ್ ಆನ್ ಮಾಡ್ರೆ ಎಲ್ಲ ಇಂಡಿಕೇಟರ್ಗಳು ಆನ್ ಆಗ್ತವ. ಆಫ್ ಮಾಡಮ್ ಇದಕ್ಕೆ ಇಂಡಿಕೇಟರ್ ಇದು ಇಂಡಿಕೇಟರ್ ಲೈಟ್ಸ್ ಅಂದ್ರೆ ಇದು ಆನ್ ಮಾಡಿದ್ರಿ ಅಂದ್ರೆ ನೀವು ಇಂಡಿಕೇಟರ್ ಹಾಕಿದ ಬಳಕ ಟರ್ನ್ ಮಾಡ್ತೀರ ನೋಡಿ, ಟರ್ನ್ ಮಾಡಿದ ಬಳಕ ತಂತಾನೆ ಇಂಡಿಕೇಟರ್ ಆಫ್ ಆಗಸಿಲ್ಲ ಅಂತ ಇದು ಸೆಟ್ಟಿಂಗ್ ಅದ. ನೀವು ಇದು ಆನ್ ಇಡ್ಬೋದು, ಇಲ್ಲ ಆಫ್ ಬಿಡ್ಬೋದು ನಿಮ್ಮ ಮನಸ್ಸ. ಹಂಗೆ ಇಲ್ಲಿ ನೋಡ್ರಿ ಇದು ರೈಡಿಂಗ್ ಅಂತ ಒಂದು ಸೆಟ್ಟಿಂಗ್ ಅದ ನೋಡು. ಇದ್ರಾಗ ಏನು ಮಾಡ್ಬೋದಪ್ಪ ಅಂದ್ರೆ ಇಲ್ಲಿ ರೈಡಿಂಗ್ನಾಗ ರೀಜನರೇಟಿವ್ ಬ್ರೇಕಿಂಗ್ ಅಂತ ಹೇಳದ. ಇದು ಗಾಡಿ ಒಳಗೆ ನೀವು ಪವರ ರೀಜನ್ರೇಟ್ ಮಾಡ್ಬೋದು. ನಾ ಸದ್ಯಕ್ಕೆ ಆಫ್ ಇಟ್ಟೀನಿ, ನೀವು ಭೀ ಆಫೇ ಇಡ್ರಿ. ಈ ಗಾಡಿ ಒಳಗೆ ರೀಜನ್ರೇಟ್ ಹೆಂಗೆ ಮಾಡ್ಬೇಕಪ್ಪ ಅಂದ್ರೆ, ಈಗ ನೀವು ಹೈ ಇಟ್ರಂದ್ರೆ ನಿಮ್ಮದು ಪವರ ಜಾಸ್ತಿ ಕನ್ಸಪ್ಷನ್ ಆಗ್ತದೆ. ನೀವು ರೇಸ್ ಮಾಡೋದು ಬಿಟ್ರಿ ಅಂದ್ರೆ ಆಟೋಮೆಟಿಕ್ ಗಾಡಿ ಜಲ್ದಿ ನಿಂತು ಬಿಡ್ತದೆ. ಅದಕ್ಕೆ ಆಫ್ ಮಾಡಿರಿ. ಆಫ್ ಇಟ್ರಂದ್ರೆ ನಿಮ್ಮ ಪವರ ಜಾಸ್ತಿ ಯೂಸ್ ಆಗಲ್ಲ. ಹಾಗೆ ರೀಜನ್ರೇಟ್ ಭೀ ಕಮ್ಮಿ ಆಗ್ತದೆ. ಯಾವಾಗ ರೀಜನ್ರೇಟ್ ಮಾಡ್ಬೇಕಂತ ನೋಡು, ಅವಾಗ ಇದು ಏನು ಎಕ್ಸಲೇಟರ್ ಇರ್ತದೆ ನೋಡು, ಇದು ಹಿಂಗೆ ಮಾಡಿದ್ರೆ ಗಾಡಿ ಮುಂದಕ್ಕೆ ಹೋಗ್ತದೆ. ಹಿಂಗೆ ಉಲ್ಟಾ ತಿರುಗಿಸ್ರಿ ಅಂದ್ರೆ ಪವರ್ ರೀಜನ್ರೇಟ್ ಆಗ್ತದೆ. ಅದಕ್ಕೆ ನೀವು ಬೇಕಾದಾಗಿಷ್ಟೇ ನೀವು ರೀಜನ್ರೇಟ್ ಮಾಡ್ಬೋದು ಆಫ್ ಇಟ್ರಿ ಅಂದರೆ. ಇಲ್ಲ ನೀವು ಲೋ ಡಿಫಾಲ್ಟ್ ಹೈ ಇಟ್ರಿ ಅಂದ್ರೆ ಏನಾಗ್ತದೆ, ಕಂಟಿನ್ಯೂ ಜನ್ರೇಟ್ ಹಾಕೋತದ, ನಿಮ್ಮ ಸ್ಕೂಟ್ರ್ ಜಲ್ದಿ ನಿಂದಿರ್ತದೆ ರೇಸ್ ಮಾಡೋದು ಬಿಟ್ರಿ ಅಂದ್ರೆ. ಇಲ್ಲಿ ಬ್ಯಾಟ್ರಿ ಅದ ನೋಡ್ರಿ. ಈ ಬ್ಯಾಟ್ರಿ ಒಳಗೆ ಏನಂದ್ರೆ ವೆಕೇಷನ್ ಮೋಡ್ ಹತ್ರ ಬರ್ತದೆ. ಈ ವೆಕೇಷನ್ ಮೋಡ್ ಅಂದ್ರೆ ಏನಂದ್ರೆ, ನೀವು ಎಲ್ಲಿಗರೆ ಊರಿಗೆ ಹೋದ್ರಿ ಒಂದೊಂದು ತಿಂಗಳ ಅಂದರೆ ನೀವು ವೆಕೇಷನ್ ಮೋಡ್ ಆನ್ ಮಾಡಿಟ್ರಿ ಅಂದ್ರೆ ನಿಮ್ಮ ಬ್ಯಾಟ್ರಿ ಏನೂ ಆಗಲ್ಲ, ಸೇಫ್ ಇರ್ತದೆ. ಈ ಸೇಫ್ಟಿ ಸೆಲೆನ್ ಕೊಟ್ಟರು ನಿಮಗೆ. ಈ ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ ಕೊಟ್ಟರು ನೋಡ್ರಿ. ಟೆಂಪರ್ ಡಿಟೆಕ್ಷನ್ ಅಂದ್ರೆ ಯಾರೇ ನಿಮ್ಮ ಗಾಡಿ ಅನ್ಲಾಕ್ ಮಾಡ್ಬೇಕಲ್ಲತ್ತಿರೋ, ಇಲ್ಲಪ್ಪ ಕದ್ಕೊಂಡು ಹೋಗ್ಬೇಕಂದ್ರೆ ನಿಮ್ಮ ಗಾಡಿ ಸೌಂಡ್ ಮಾಡ್ತಿರ್ತದೆ. ಫಾಲ್ ಡಿಟೆಕ್ಷನ್ ಭೀ ಅದ. ಇಲ್ಲಿ ಏನೋ ಕಮ್ಮಿಂಗ್ ಸೂನ್ ಹತ್ರ ಬರೋದು ನೋಡ್ರಿ. ಇದು ಅಂದ್ರೆ ಏನೋ ಬರೋದದ, ಇನ್ನೂ ಬಂದಿಲ್ಲ. ಇದು ನಿಮ್ಮ ಗಾಡಿ ತಳ ಬಿತ್ತು ಅಂದ್ರೆ ನಿಮ್ಮ ಫೋನಿಗೆ ನೋಟಿಫಿಕೇಶನ್ ಬರ್ತದೆ. ಇಲ್ಲಿ ನೀವು ಪಾಸ್ವರ್ಡ್ ಚೇಂಜ್ ಮಾಡ್ಬೋದು ನೋಡ್ರಿ. ಇಲ್ಲಿ ಡಾಕ್ಯುಮೆಂಟ್ಸ್ ಏನೇನದಪ್ಪ ಅಂದ್ರೆ ನಿಮ್ಮ ಡಾಕ್ಯುಮೆಂಟ್ಸ್ ನೀವು ಅಪ್ಲೋಡ್ ಮಾಡ್ಬೋದು. ನೀವು ಡೈರೆಕ್ಟ್ ಇಲ್ಲೇ ಡ್ರೈವಿಂಗ್ ಲೈಸೆನ್ಸ್ ಅಪ್ಲೋಡ್ ಮಾಡ್ಬೋದು, ಇನ್ಶೂರೆನ್ಸ್ ಮತ್ತು ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಇದ್ರಾಗೆ ಅಪ್ಲೋಡ್ ಮಾಡ್ಬೋದು. ನೀವು ಇದೇ ತೋರಿಸ್ಬೋದು. ಇಲ್ಲಿ ಎಕ್ಸೆಸ್ ಕಂಟ್ರೋಲ್ ಅದ ನೋಡ್ರಿ. ಇಲ್ಲಿ ಎಕ್ಸೆಸ್ ಕಂಟ್ರೋಲ್ನಾಗ ನೀವು ಯಾರೇ ಎಕ್ಸೆಸ್ ಕೊಡ್ತೀರ ನೋಡು, ಅವ್ರದ್ದು ನೀವು ಇಲ್ಲಿ ಕಂಟ್ರೋಲ್ ಮಾಡ್ಬೋದು. ಸದ್ಯಕ್ಕೆ ನಾ ಏನು ಗಾಡಿ ಯಾರಿಗೆ ಎಕ್ಸೆಸ್ ಕೊಟ್ಟರೆ ನೀವು ಇಲ್ಲಿ ಕಂಟ್ರೋಲ್ ಮಾಡ್ಬೋದು. ಇಲ್ಲಿ ಇದು ಸಿಸ್ಟಮ್ ಅಪ್ಡೇಟ್ ಅದ ನೋಡ್ರಿ. ಇಲ್ಲಿ ಸಿಸ್ಟಮ್ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದ್ರೆ ತಂತಾನೆ ಅಪ್ಡೇಟ್ ಆಗ್ತದೆ ನಿಮ್ಮದು ಸ್ಕೂಟ್ರ. ಅವಾಗ ಅಪ್ಡೇಟ್ ಮಾಡ್ಕೋತಿರ್ಬೇಕು, ಅಪ್ಡೇಟ್ ಬತ್ತಂದ್ರೆ.
ಈಗ ನೆಕ್ಸ್ಟ್ ನೋಡ್ರಿ ಅಬೌಟ್ ಅದ. ಅಬೌಟ್ನ ಅದೇ ನೀವು ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿದ್ದು ಪರ್ಚೇಸ್ ಯಾವ ಮಾಡಿರೋ ಅನ್ನೋದು ಇಲ್ಲಿ ತೋರಿಸ್ತದ. ನಿಮ್ಮ ಗಾಡಿ ಬಗ್ಗೆ ಇಲ್ಲಿ ಪೂರ ತೋರಿಸ್ತದ. ಹಾಗೆ ನೀವು ಇಲ್ಲಿ ಅಬೌಟ್ನ ಹೋಗಿ ರಿಬೂಟ್ ಮಾಡ್ಬೋದು. ಅಂದ್ರೆ ನಿಮ್ಮ ಸ್ಕೂಟಿಗೆ ನೀವು ರೀಸ್ಟಾರ್ಟ್ ಮಾಡ್ಬೋದು. ನೀವು ಹೆಂಗೆ ನಿಮ್ಮ ಫೋನಿಗೆ ರೀಸ್ಟಾರ್ಟ್ ಮಾಡ್ತೀರ ನೋಡು ಹಂಗೆ ನಿಮ್ಮ ಸ್ಕೂಟ್ರಿಗೆ ಭೀ ನೀವು ರೀಸ್ಟಾರ್ಟ್ ಮಾಡ್ಬೋದು. ಇದು ಗೆಟ್ ಹೆಲ್ಪ್ ಅದ, ಅದೇನು ನೋಡ್ಲಿಕ್ಕೆ ಹೋಗ್ಬೇಡ್ರಿ. ಇದು ಸೆಟ್ಟಿಂಗ್ ಅಂತೂ ಪೂರ ಕಂಪ್ಲೀಟ್ ಆಯ್ತು ಅನಿಸ್ತದ. ಈಗ ಸೈಡಿಗೆ ಸರಿಸಿದ್ರಿ ಅಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಪೇರ್ ಯುವರ್ ಫೋನ್ ಟು ಪ್ಲೇ ಮ್ಯೂಸಿಕ್ ಅಂತ ಹೊಂಟದ. ಅದೇ ಬರೀ ಸಾಂಗ್ ಪ್ಲೇ ಮಾಡೋದು, ಇದು ಮತ್ತೇನಿಲ್ಲ. ಇಲ್ಲಿ ನೋಡ್ರಿ ಟುಡೇಸ್ ರೈಡ್ ಸ್ಟೇಟಸ್ ಅಂದ್ರೆ ಇವತ್ತು ನೀವು ನಡೆಸಿದ್ದು ತೋರಿಸ್ತದೆ. ಇಲ್ಲಿ ನೀವು ಎಷ್ಟು ಕಿಲೋಮೀಟರ್ ನಡೆಸಿರಿ ಏನಿಲ್ಲ ಅನ್ನೋದು ತೋರಿಸ್ತದೆ. ಇವತ್ತು ನಂದು ಟಾಪ್ ಸ್ಪೀಡ್ ಎಷ್ಟದ ಅಂದ್ರೆ 40 km/h ಸ್ಪೀಡ್ ನಡೆಸೀನಿ. ರೀಜನ್ರೇಷನ್ ಏಟಾಗ್ಯದ ಅಂದ್ರೆ 0.1 km ಅಂದ್ರೆ 100 ಮೀಟರ್ ರೀಜನ್ರೇಟ್ ಆಗ್ಯದ. ಇದು ಎಫಿಷಿಯನ್ಸಿ 37.5 ಅದ. ಎವರೇಜ್ ಸ್ಪೀಡ್ 15 km/h ಅದ. ಇಲ್ಲಿ ವೆಹಿಕಲ್ ಸ್ಟೇಟಸ್ ಭೀ ನೀವು ಚೆಕ್ ಮಾಡ್ಬೋದು. ಇದ್ರ ನಿಮಗೆ ಏನು ತೋರಿಸ್ತಂದ್ರೆ ಎಕೋ ಮೋಡ್ನಾಗ 76 km ಹೋಗ್ತದ, ನಾರ್ಮಲ್ನಾಗ 64, ಸ್ಪೋರ್ಟ್ಸ್ನಾಗ 58, ಹೈಪರ್ನಾಗ 50. ಅಂದ್ರೆ ನಮ್ಮಲ್ಲಿ ಚಾರ್ಜಿಂಗ್ ಎಷ್ಟದ 43% ಚಾರ್ಜಿಂಗ್ನಾಗ ನೀವು ಹೈಪರ್ನಾಗ 50 km ಸ್ಪೀಡ್ 50 km ಹೋಗ್ಬೋದು. ಹಾಗೆ ಎಕೋನಾಗ 76 km ಹೋಗ್ಬೋದು ಅಂತ ಹೇಳಕತ್ತದ. ಇಲ್ಲಿ ನೋಡ್ರಿ ಬ್ಯಾಟ್ರಿ ಟೆಂಪ್ರೇಚರ್ ಭೀ ಇಲ್ಲಿ ತೋರಿಸ್ಲತ್ತದ 31°C ಅದ, ಸೇಫ್ ಅದ. ಹಾಗೆ ಮೋಟ್ರ್ ಟೆಂಪ್ರೇಚರ್ ಭೀ ತೋರಿಸ್ಲತ್ತದ 30.3°C ತೋರಿಸ್ಲತ್ತದ, ಇದು ಭೀ ಸೇಫ್ ಅದ. ಹಾಗೆ ನೀವು ಇಲ್ಲಿ ನೋಡ್ಬೋದು ಈ ಗಾಡಿದು ಇಲ್ಲಿ ಮೈಕ್ ಅವ. ಫೋನ್ ಕಾಲ್ ಬತ್ತಂದ್ರೆ ನೀವು ಇಲ್ಲಿದೆ ಮಾತಾಡ್ಬೋದು. ಅದಕ್ಕೆ ಇಲ್ಲಿ ಮೈಕ್ ಹೋಲ್ ಕೊಟ್ರೆ ನೋಡ್ರಿ, ಇಲ್ಲಿಂದ ಮೈಕ್ ಅದ, ಇಲ್ಲಿ ತೆಳಗೆ ಸ್ಪೀಕರ್ ಅವ, ನೀವು ಇಲ್ಲಿಂದೇ ಮಾತಾಡ್ಬೋದು. ಅಷ್ಟೇ ಲೌಡ್ ಸ್ಪೀಕರ್ನ ಕೇಳಿಸ್ತದ. ಪ್ರೈವೇಟ್ ಕಾಲ್ಸ್ ಇತ್ತು ಅಂದ್ರೆ ಎತ್ಲಕ್ಕೆ ಹೋಗ್ಬೇಡ್ರಿ, ಕಟ್ ಮಾಡ್ರಿ. ಇಲ್ಲಿ ಮ್ಯಾಲೆ ನಿಮಗೆ ಬರ್ತದ, ಫೋನ್ ಬತ್ತು ಅಂದ್ರೆ ಕಾಲ್ ಬತ್ತು ಅಂದ್ರೆ ಇಲ್ಲಿ ಡಿಸ್ಪ್ಲೇ ಆಗಿರ್ತದೆ, ನೀವು ಇಲ್ಲೇ ಕಟ್ ಮಾಡ್ಬೋದು, ಇಲ್ಲ ನೀವು ಇಲ್ಲೇ ಕಾಲ್ ಅಟೆಂಡ್ ಭೀ ಮಾಡ್ಬೋದು. ಹಾಗೆ ಇಲ್ಲಿ ನೋಡ್ರಿ ಇವು ಬ್ರೇಕ್ಸ್ ಅವ. ಈ ಬ್ರೇಕ್ ಒಳಗೆ ಏನು ಕೊಟ್ರಪ್ಪ ಅಂದ್ರೆ ಗಾಡಿ ತೆಳಗೆ ಬಿತ್ತಪ್ಪ ಅಂದ್ರೆ ಪೂರ ಬ್ರೇಕ್ ಮುರ್ಕೊಂಡು ಹೋಗಲ್ಲ. ಇಲ್ಲೇನು ಕಟ್ ಕೊಟ್ರೆ ನೋಡು, ಇದು ಇಷ್ಟೇ ಮುರ್ಕೊಂಡು ಹೋಗ್ತದ. ಆದಷ್ಟು ಗಾಡಿ ತೆಳಗೆ ಬೀಳಾರ್ದಂಗೆ ನೀವು ನೋಡ್ಕೊಂಡು ಹೋಗಬೇಕು. ಇಲ್ಲಿ ಕಟ್ ಕೊಟ್ರೆ ನೋಡ್ರಿ, ತೆಳ ಬಿತ್ತಂದ್ರೆ ಇಲ್ಲಿ ಇಷ್ಟೇ ಮುರಿತದ. ನೀವು ಅದು ಮುರಿದ್ರೂ ಭೀ ನೀವು ಬ್ರೇಕ್ ಹಚ್ಚಲಿಕ್ಕೆ ಬರಬೇಕು ಅಂತೇಳಿ ಇಲ್ಲಿ ಕಟ್ ಕೊಟ್ರ. ಅದು ಇದ್ದಿದ್ದಿಲ್ಲಪ್ಪ ಅಂದ್ರೆ ಪೂರ ಬ್ರೇಕೆ ಮುರ್ಕೊಂಡು ಹೋಗ್ತದೆ. 2 ಸೈಡ್ ಕೊಟ್ರೆ ನೋಡ್ರಿ ಅದು ಕಟ್. ನೋಡ್ರಿ ಈ ಗಾಡಿದು ಇದು ಸ್ಟ್ಯಾಂಡ್ ಅದ. ಈ ಸ್ಟ್ಯಾಂಡ್ ಒಳಗೆ ಭೀ ಸೆನ್ಸರ್ಸ್ ಇರ್ತಾವ. ಅದಕ್ಕೆ ಸ್ಟ್ಯಾಂಡ್ ಬಗ್ಗೆ ಭೀ ಹೇಳಕತ್ತೀನಿ. ನೀವು ಸ್ಟ್ಯಾಂಡ್ ತೆಗೆದೇ ನೀವು ಗಾಡಿ ರೈಡ್ ಮೋಡ್ನ ಹಾಕ್ಬೋದು. ಅದಕ್ಕೆ ಇಲ್ಲಿ ನೀವು ನೋಡ್ಬೋದು, ಇದ್ರೊಳಗೆ ಸೆನ್ಸರ್ಸ್ ಅದ, ಅಷ್ಟೇ ಕಾಣಲಾಗ್ಯದ ಅನ್ನಿಸ್ತದ. ಒಳಗೆ ಸೆನ್ಸರ್ಸ್ ಇರ್ತಾವೆ. ಅದಕ್ಕೆ ಸ್ಟ್ಯಾಂಡ್ ಬಗ್ಗೆ ಭೀ ಹೇಳಕತ್ತೀನಿ. ಹಾಗೆ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ನೀವು ಫೋನ ಚಾರ್ಜಿಂಗ್ ಹಚ್ಬೋದು. ಇಲ್ಲಿ ಅದು ಪೋರ್ಟ್ ಎಲ್ಲಿ ಕೊಟ್ರಪ್ಪ ಅಂದ್ರೆ ಇಲ್ಲಿ ಕೊಟ್ರೆ ನೋಡ್ರಿ, ಇಲ್ಲಿ ನೀವು ನಿಮ್ಮದು ಯು ಎಸ್ ಬಿ ಪಿನ್ ಹಚ್ಚಿ ಫೋನ್ ಚಾರ್ಜ್ ಮಾಡ್ಬೋದು. ಈಗ ಈ ಗಾಡಿದು ಟ್ರಂಕ್ ಓಪನ್ ಮಾಡಿ ತೋರಿಸ್ತೀನಿ, ಸ್ಪೇಸ್ ಎಷ್ಟದ ನೋಡೋಣ. ಟ್ರಂಕ್ ಓಪನ್ ಮಾಡೈತಪ್ಪ ಅಂದ್ರೆ ಇಲ್ಲಿ ಕ್ಲಿಕ್ ಮಾಡಬೇಕು, ತಾನೇ ಓಪನ್ ಆಗ್ತದ. ಇಲ್ಲಿ ನೋಡ್ಬೋದು ಟ್ರಂಕ್ ಓಪನ್ ಆಗ್ಯದ. ನೋಡ್ರಿ ಗಾಡಿ ಒಳಗೆ ನಿಮ್ಗೆ ಇಷ್ಟು ಸ್ಪೇಸ್ ಸಿಗ್ತದ. ನೀವು ಆರಾಮ್ಸೆ ಏನು ಭೀ ಜಾಸ್ತಿ ಸಾಮಾನು ಇಟ್ಕೊಂಡು ಬರ್ಬೋದು. ಇಷ್ಟು ಸ್ಪೇಸ್ ಒಳಗೆ ನಿಮ್ಮ ಬುಕ್ಸ್ ಅದು ಎಲ್ಲ ಹಿಡಿತಾವ. ನೀವು ಕಾಲೇಜ್ಗೆ ಹೋಗೋದಿತ್ತಂದ್ರೆ ಬುಕ್ಸ್ ಇದರೊಳಗೆ ಇಟ್ಕೊಂಡು ಹೋಗ್ಬೋದು. ಬ್ಯಾಗಿನ ಜರೂರತ್ತಿಲ್ಲ, ಕೈದ ಹಿಡ್ಕೊಂಡೆ ಹೋಗ್ಬೋದು. ಇದು ಈಗ ಮುಚ್ಚಾಮಿ ನಿಮಗೆ ಈಗ ಚಾರ್ಜಿಂಗ್ ಪೋರ್ಟ್ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು, ಇಲ್ಲಿ ಓಲಾ S1 Pro ಬರೋದು ನೋಡ್ರಿ, ಅದರಲ್ಲಿ ಪ್ರೆಸ್ ಮಾಡಿರಿ, ಇಲ್ಲಿ ಓಪನ್ ಆಗ್ತದೆ ನೋಡ್ರಿ. ಇಲ್ಲಿ ನೀವು ನಿಮ್ಮದು ಚಾರ್ಜರ್ ಹಚ್ಚಿ ಚಾರ್ಜ್ ಮಾಡ್ಕೋಬೋದು. ಇದು ಇದ್ರ ಚಾರ್ಜಿಂಗ್ ಪೋರ್ಟ್ ಅದ ನೋಡ್ರಿ. ನಾ ಗಾಡಿಗೆ ಅನ್ಲಾಕ್ ಮಾಡೀನಿ. ಈಗ ಎಲ್ಲರ ಗಾಡಿ ಇಟ್ಟು ಹೋಗೋದಿತ್ತಪ್ಪ ಅಂದ್ರೆ, ನೀವು ಎಲ್ಲಿದ್ರೆ ದುಕಾನಕ್ಕೆ ಹೋಗೋದಿತ್ತು, ಮಾರ್ಕೆಟ್ ಹೋಗೋದಿತ್ತು ಅಂದ್ರೆ ಗಾಡಿಗೆ ಲಾಕ್ ಹೆಂಗೆ ಮಾಡ್ಬೇಕು ಅನ್ನೋದು ಹೇಳ್ತೀನಿ ಕೇಳಿರಿ. ಇಲ್ಲಿ ನೋಡ್ಬೋದು, ಈಗ ಆಲ್ರೆಡಿ ಪಾರ್ಕಿಂಗ್ ಮೋಡ್ನಾಗ ಅದ, ಗಾಡಿ ಆನ್ ಅದ. ಇದಕ್ಕೆ ಆಫ್ ಮಾಡೋದಿತ್ತಂದ್ರೆ ಇಲ್ಲಿ ಪವರ್ ಬಟನ್ ನೋಡ್ರಿ, ಇದಕ್ಕೆ ಲಾಂಗ್ ಪ್ರೆಸ್ ಮಾಡಿರಿ, ತಂತಾನೆ ಗಾಡಿ ಲಾಕ್ ಆಗಿಬಿಡ್ತದೆ. ಲಾಕ್ ಆಯ್ತು ನೋಡ್ರಿ. ಹ್ಯಾಂಡಲ್ ಭೀ ಲಾಕ್ ಆಗಿರ್ತದೆ ನೋಡ್ರಿ, ಹ್ಯಾಂಡಲ್ ಭೀ ಲಾಕ್ ಆಗ್ಯದ, ಗಾಡಿ ಭೀ ಲಾಕ್ ಆಗ್ಯದ. ಈ ಥರ ನೀವು ಗಾಡಿಗೆ ಲಾಕ್ ಅನ್ಲಾಕ್ ಮಾಡ್ಬೋದು. ಈಗ ಇದ್ರ ಪ್ರೈಸ್ ಮತ್ತು ವಾರಂಟಿ ಬಗ್ಗೆ ನೋಡೋಂಬರ್ರಿ. ಈ ಗಾಡಿ ಹೆಸರು ನಾನು ಪಲ್ಯನೇ ಹೇಳಿದಿಲ್ಲ, ಓಲಾ S1 Pro ಅದತಿ. ಇದ್ರದ್ದು ಎಕ್ಸ್ ಶೋರೂಮ್ ಪ್ರೈಸ್ ಎಷ್ಟದ ಅಂದ್ರೆ 1,29,999. ಅಂದ್ರೆ ಇದ್ರದ್ದು ಎಕ್ಸ್ ಶೋರೂಮ್ ಪ್ರೈಸ್ 1,30,000 ನೀವು ಹಿಡೀರಿ. ಸಿಟಿ ಟು ಸಿಟಿ ಇದ್ರ ಪ್ರೈಸ್ ವೇರಿ ಆಗ್ತದ, ಆದ್ರೆ ಎಕ್ಸ್ ಶೋರೂಮ್ ಪ್ರೈಸ್ ಸೇಮ್ ಇರ್ತದೆ. ನೀವು EMI ತೊಗೊಂಡ್ರಿ ಅಂದ್ರೆ 3,299 ಕಟ್ಟಬೇಕು ತಿಂಗಳಿಗೆ. ಈಗ ಇದ್ರದ್ದು ಟಾಪ್ ಸ್ಪೀಡ್ ನೋಡಂಬರ್ರಿ, 120 km/h ಇದ್ರ ಟಾಪ್ ಸ್ಪೀಡ್ ಅದ. ಹಾಗೆ ರೇಂಜ್ ಎಷ್ಟು ಕೊಡ್ತದಪ್ಪ ಅಂದ್ರೆ 195 km ಕೊಡ್ತದೆ. ಅಂದ್ರೆ ನೀವು ಒಂದ್ಸಲ ಚಾರ್ಜ್ ಮಾಡಿ 195 km ಹೋಗ್ಬೋದು ಎಕೋ ಮೋಡ್ನಾಗ. ಹೈಪರ್ ಮೋಡ್ ನಡೆಸಿದ್ರಿ ಅಂದ್ರೆ ಜರ ರೇಂಜ್ ಕಮ್ಮಿ ಆಗ್ತದೆ. ಈಗ ಇದ್ರಾಗ ಟೋಟಲ್ 4 ಮೋಡ್ ಬರ್ತಾವೆ. ಆ 4 ಮೋಡ್ ಯಾವ್ಯಾವ ಅಂದ್ರೆ ಎಕೋ, ನಾರ್ಮಲ್, ಸ್ಪೋರ್ಟ್ಸ್ ಆ್ಯಂಡ್ ಹೈಪರ್. ಎಕೋನ್ಯಾಗ 195 km ರೇಂಜ್ ಸಿಗ್ತದೆ. ನಾರ್ಮಲ್, ಸ್ಪೋರ್ಟ್ಸ್ ಮತ್ತು ಹೈಪರ್ನಾಗ ಜರ ರೇಂಜ್ ಕಮ್ಮಿ ಆಗ್ತದೆ. ಹಾಗೆ ಇಲ್ಲಿ ನೋಡ್ಬೋದು, ಇದ್ರಾಗ ಇಷ್ಟು ಕಲರ್ ಬರ್ತಾವ. ನೀವು ಯಾವ್ದು ಭೀ ಕಲರ್ ಚೂಸ್ ಮಾಡಿ ಪರ್ಚೇಸ್ ಮಾಡ್ಬೋದು. ಈಗ ಚಾರ್ಜಿಂಗ್ ಟೈಮ್ ಬಗ್ಗೆ ನೋಡಂಬರ್ರಿ. ಇದು ಒಂದ್ಸಲ ಚಾರ್ಜ್ ಅಲ್ಲಕ್ಕ 6.5 hours ತೊಗೋತದ.
6.5 ಅವರ್ಸ್ ಅಂದ್ರೆ ನೀವು 7 ಅವರ್ಸ್ ಹಿಡೀರಿ, ಯಾಕಂದ್ರೆ ಬ್ಯಾಟ್ರಿ ದೊಡ್ಡದಲ್ಲ, ಅದಕ್ಕೆ ಜರ ಟೈಮಿಂಗ್ ಜಾಸ್ತಿ ಅದ ಇದ್ರ ಚಾರ್ಜಿಂಗ್ ಟೈಮ್. ಈಗ ಇದ್ರ ವಾರಂಟಿ ಬಗ್ಗೆ ನೋಡೋಣ. ಬೈ ಡಿಫಾಲ್ಟ್ ನಿಮಗೆ ವಾರಂಟಿ 3 ಇಯರ್ಸ್ ಆರ್ 50,000 ಕಿಲೋಮೀಟರ್ ಕೊಡ್ತಾರ. ಅಂದ್ರೆ 3 ವರ್ಷ ವಾರಂಟಿ ಕೊಡ್ತಾರ. ಇಲ್ಲ ನಿಮ್ಮ ಗಾಡಿ 50,000 ಕಿಲೋಮೀಟರ್ ಓಡತನ ಅಂಡರ್ ವಾರಂಟಿ ಇರ್ತದೆ. 51,000 ಕಿಲೋಮೀಟರ್ ಆಯ್ತು ಅಂತ ತಿಳಿರಿ, ಅವಾಗ ವಾರಂಟಿನಾಗ ಬರಲ್ಲ. ವಾರಂಟಿನಾಗ ಬರ್ಬೇಕಂದ್ರೆ ಸ್ವಲ್ಪ ಅಮೌಂಟ್ ಕೊಟ್ಟು ನೀವು ವಾರಂಟಿ ಪರ್ಚೇಸ್ ಮಾಡಬೇಕಾಗ್ತದ. 6,000-7,000 ರೂಪಾಯಿ ಕೊಟ್ಟು ನೀವು ವಾರಂಟಿ ಎಕ್ಸ್ಟೆಂಡ್ ಮಾಡಬಹುದು. ಆ ವಾರಂಟಿ ಎಕ್ಸ್ಟೆಂಡ್ ಮಾಡಿದ್ರಿಂದ ಎಷ್ಟು ವರ್ಷ ಎಕ್ಸ್ಟೆಂಡ್ ಆಗ್ತದಪ್ಪ ಅಂದ್ರೆ 8 ಇಯರ್ಸ್ ಆರ್ 1,25,000 ಕಿಲೋಮೀಟರ್ ತನ ವಾರಂಟಿ ಎಕ್ಸ್ಟೆಂಡ್ ಆಗ್ತದ. ಅಂದ್ರೆ 8 ವರ್ಷ ತನ ನೀವು ಆರಾಮ್ ನಿಶ್ಚಿಂತೆ ನಡೆಸಬಹುದು. ಹಾಗೆ ಈ ಗಾಡಿ ಕೂಡ ನಿಮಗೆ ಫಿಸಿಕಲ್ ಕೀ ಬರಲ್ಲ, ಡಿಜಿಟಲ್ ಕೀ ಬರ್ತದ. ಡಿಜಿಟಲ್ ಕೀ ಅಂದ್ರೆ ನೀವು ಪಾಸ್ವರ್ಡ್ ಹಾಕಿ ಈ ಗಾಡಿಗೆ ಅನ್ಲಾಕ್ ಮಾಡ್ಬೋದು, ಇಲ್ಲಪ್ಪ ಅಂದ್ರೆ ನಿಮ್ಮ ಫೋನ್ಲಿಂದ ಅನ್ಲಾಕ್ ಮಾಡಬಹುದು. ಈ ವಿಡಿಯೋದ್ಲಿಂತ ಜಾಸ್ತಿ ಆಗ್ಯದ, ಅದಕ್ಕೆ ನಾ ಏನು ಮಾಡೀನಿ, ಈ ವಿಡಿಯೋಕ್ಕೆ 2 to 3 ಪಾರ್ಟ್ಸ್ನಾಗ ಡಿವೈಡ್ ಮಾಡೀನಿ. ಇದ್ರ ಸೆಕೆಂಡ್ ಪಾರ್ಟ್ ಓಲಾ ಆ್ಯಪ್ ಬಗ್ಗೆ ಅದ. ಅದಕ್ಕೆ ನೀವು ಓಲಾ ಆ್ಯಪ್ ನಿಮಗೆ ಗೊತ್ತಿಲ್ಲ ಅಂದ್ರೆ ಇಲ್ಲಿ ಕ್ಲಿಕ್ ಮಾಡಿ ಆ ವಿಡಿಯೋ ನೋಡ್ಬೋದು. ಆ ಆ್ಯಪಿಂದು ಫುಲ್ ಡೀಟೇಲ್ಸ್ ಇದೇ ವಿಡಿಯೋನಾಗ ಅದ. ಹಾಗೆ ಈ ಓಲಾ ಗಾಡಿದು ಟಾಪ್ ಫೀಚರ್ಸ್ ಬಿ ಹೇಳ್ತೇನೆ. ಆ ಟಾಪ್ ಫೀಚರ್ಸ್ ಈ ವಿಡಿಯೋ ಹೇಳೀನಿ, ಅದಕ್ಕೆ ನೀವು ಈ ವಿಡಿಯೋ ನೋಡ್ಬೋದು. ಮತ್ತು ಬೇರೆ ವಿಡಿಯೋದಾಗ ಭೇಟಿಯಾಗಮಿ. ನಮಸ್ತೆ.